ನಮಸ್ಕಾರ, ವಿಕಸನ ಟಿವಿಗೆ ಸ್ವಾಗತ. ನಾನು ಲೀಲೇಶ್ ರಾಯರಬೆಟ್ಟು. ಇದೀಗ ಹೆಡ್ಲೈನ್ಸ್. ವಿವೇಕಾನಂದ ಕಾಲೇಜಿನಲ್ಲಿ ನಡೆಯಿತು ವಿವೇಕ ಸ್ಮೃತಿ ಕಾರ್ಯಕ್ರಮ. ಶ್ರೀಮದ್ ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರಕ್ಕೆ ಯುನೆಸ್ಕೋ ಮನ್ನಣೆ. ಹೆಚ್ಚಾಯಿತು ಭಾರತೀಯ ಸೇನೆಯ ಬಲ, ಸುಳ್ಳಾಗಿ ಸೇರ್ಪಡೆಗೊಂಡ ಸಹಸ್ರ ಶಕ್ತಿ. ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ವಿವೇಕ ಸ್ಮೃತಿಯ 15ನೇ ಸಂಚಿಕೆ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ ನಡೆಯಿತು. ಆಳ್ವಾಸ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಯೋಗೇಶ್ ಕೈರೋಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಿಮ್ಮೊಳಗಿನ ವಿವೇಕ ಎನ್ನುವ ವಿಷಯದ ಕುರಿತು ಮಾತನಾಡಿದರು. ಆಳ್ವಾಸ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಯೋಗೇಶ್ ಕೈರೋಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಅವರು ಸ್ವಾಮಿ ವಿವೇಕಾನಂದರು ತಮ್ಮ ಸ್ವಂತದ ಜೊತೆಗೆ ಸಮಾಜ ಕಲ್ಯಾಣದ ಬಗ್ಗೆಯೂ ಯೋಚಿಸುತ್ತಿದ್ದರು. ಅದರಂತೆ ನಾವು ಸಹ ಸ್ವಾರ್ಥಕ್ಕಾಗಿ ಅಲ್ಲದೆ ದೇಶದ ಬಗ್ಗೆ ಯೋಚಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್, ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ ಎಚ್.ಜಿ. ಶ್ರೀಧರ್, ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ವಿಜಯ ಸರಸ್ವತಿ, ಕಾಲೇಜಿನ ಭಾರತೀಯ ಸಂಸ್ಕೃತಿ ಮತ್ತು ಲಲಿತ ಕಲೆಗಳ ಅಧ್ಯಯನ ಕೇಂದ್ರದ ಸಂಯೋಜಕಿ ಡಾಕ್ಟರ್ ವಿದ್ಯಾ ಎಸ್ ಮತ್ತು ವಿಭಾಗದ ಇತರೆ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯುನೈಟೆಡ್ ನೇಷನ್ಸ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ನಿರ್ವಹಿಸುವ ಮೆಮೊರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ನಲ್ಲಿ ಸೇರ್ಪಡೆಯಾದ 74 ಹೊಸ ಹಸ್ತಪ್ರತಿಗಳು ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರದ ಹಸ್ತಪ್ರತಿಗಳನ್ನು ಒಳಗೊಂಡಿವೆ. ಶ್ರೀಮದ್ ಭಗವದ್ಗೀತೆ ಮತ್ತು ಭರತ ಮುನಿಯ ನಾಟ್ಯಶಾಸ್ತ್ರವನ್ನು ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ನಲ್ಲಿ ಇದೀಗ ದಾಖಲಿಸಲಾಗಿದ್ದು, ಪ್ರಧಾನಿ ಮೋದಿ ಸೇರಿದಂತೆ ಅಗ್ರಗಣ್ಯರು ಸಾಮಾಜಿಕ ಜಾಲತಾಣದಲ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಮೋದಿ, ಪ್ರಪಂಚದಾದ್ಯಂತ ಇರುವ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ಕ್ಷಣ. ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ನಲ್ಲಿ ಗೀತಾ ಮತ್ತು ನಾಟ್ಯಶಾಸ್ತ್ರವನ್ನು ಸೇರಿಸುವುದು ನಮ್ಮ ಕಾಲಾತೀತ ಬುದ್ಧಿವಂತಿಕೆ ಮತ್ತು ಶ್ರೀಮಂತ ಸಂಸ್ಕೃತಿಯ ಜಾಗತಿಕ ಮನ್ನಣೆಯಾಗಿದೆ. ಗೀತಾ ಮತ್ತು ನಾಟ್ಯಶಾಸ್ತ್ರ ಶತಮಾನಗಳಿಂದ ನಾಗರಿಕತೆ ಮತ್ತು ಪ್ರಜ್ಞೆಯನ್ನು ಪೋಷಿಸಿವೆ. ಇದರ ಒಳನೋಟಗಳು ಜಗತ್ತನ್ನು ಪ್ರೇರೇಪಿಸುತ್ತಲೇ ಇವೆ ಎಂದು ಹೇಳಿದ್ದಾರೆ. ಜಗತ್ತಿನೆಲ್ಲೆಡೆ ಯುದ್ಧೋತ್ಸಾಹವು ವ್ಯಾಪಕವಾಗಿ ಹರಡುತ್ತಿರುವ ಬೆನ್ನಲ್ಲೇ ಇದೀಗ ಸಂಘರ್ಷ ವ್ಯಾಪಾರ ಯುದ್ಧವಾಗಿ ರೂಪಾಂತರಗೊಳ್ಳುತ್ತಿದೆ. ಗದ್ದುಗೆಗೇರಿದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ ಲಿಬರೇಷನ್ ಡೇ ತೆರಿಗೆ ನೀತಿಯ ಪರಿಣಾಮವಾಗಿ ಜಾಗತಿಕ ವ್ಯಾಪಾರದಲ್ಲಿ ಬಿರುಕು ಕಂಡಿದೆ. ಟ್ರಂಪ್ ಏಪ್ರಿಲ್ 2ರಂದು ಘೋಷಿಸಿದ ತೆರಿಗೆ ನೀತಿ ಮೂಲಕ ಚೀನಾದಿಂದ ಅಮೆರಿಕಕ್ಕೆ ಆಮದಾಗುವ ಸರಕುಗಳ ಮೇಲೆ 54% ತೆರಿಗೆ ವಿಧಿಸಿದೆ. ಇದಕ್ಕೆ ಪ್ರತಿಯಾಗಿ ಚೀನಾ ಅಮೆರಿಕದ ಸರಕುಗಳ ಮೇಲೆ 125% ತೆರಿಗೆ ವಿಧಿಸಿದೆ. ಈ ತೆರಿಗೆ ಗುದ್ದಾಟದಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಕಂಡುಬಂದಿದೆ. ಶತಮಾನದಲ್ಲೇ ಅಧಿಕ ಪ್ರಮಾಣದ 54% ತೆರಿಗೆ ವಿಧಿಸಿ ಚೀನಾದಿಂದ ದೊಡ್ಡ ದೊಡ್ಡ ಹೂಡಿಕೆದಾರರನ್ನು ಓಡಿಸುವ ಕನಸು ಇಟ್ಟುಕೊಂಡಿದ್ದ ಅಮೆರಿಕಕ್ಕೆ ಚೀನಾ 125% ತೆರಿಗೆ ಹಾಕಿ ತಿರುಗೇಟು ಕೊಟ್ಟಿದೆ. ಇನ್ನು ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿ ತನ್ನ ಪ್ರಾಕ್ಸಿ ಯುದ್ಧ ನೋಡ್ತಾ ಇದ್ದ ಟೈಮಲ್ಲಿ ಚೀನಾ ಹೊಸದಾದ ದೊಡ್ಡ ದೊಡ್ಡ ಬಂದರುಗಳನ್ನು, ನೌಕೆಗಳನ್ನು ಹಾಗೂ ಸೆನ್ಜೆನ್ ನಂತ ಬೃಹತ್ ಆರ್ಥಿಕ ನಗರಿಯನ್ನು ನಿರ್ಮಿಸುವುದರಲ್ಲಿ ಬ್ಯುಸಿಯಾಗಿತ್ತು. ಯಾವುದೇ ರೀತಿಯ ಸರಕುಗಳನ್ನು ಕಡಿಮೆ ಬೆಲೆಯಲ್ಲಿ ಎಕ್ಸ್ಪೋರ್ಟ್ ಮಾಡುವ ಚೀನಾವನ್ನು ಈ ವ್ಯಾಪಾರ ಯುದ್ಧದಲ್ಲಿ ಸೋಲಿಸೋದು ಅಮೆರಿಕಕ್ಕೆ ಒಂದು ಹಗಲು ಕನಸು ಎಂಬುದು ತಜ್ಞರ ಅಭಿಪ್ರಾಯ. ಭಾರತೀಯ ಸೇನೆಯು ಜಾಗತಿಕ ಮಟ್ಟದಲ್ಲಿ ರಕ್ಷಣಾ ಕ್ಷೇತ್ರದ ಅಭಿವೃದ್ಧಿಯನ್ನು ಕಂಡುಕೊಳ್ಳುವ ವಿಷಯದಲ್ಲಿ ನಿರಂತರವಾಗಿ ಹೊಸ ಬಗೆಯ ಸಂಶೋಧನೆಗಳನ್ನು ಕೈಗೊಳ್ಳುತ್ತಲೇ ಇದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಗಡಿ ಭದ್ರತೆಯು ಲೇಸರ್ ಡ್ರೋನ್ಗಳ ಅನ್ವೇಷಣೆಯೊಂದಿಗೆ ಹೊಸ ತಿರುವನ್ನು ಕಂಡುಕೊಂಡಿದೆ. ಸೇನೆ ಅಳವಡಿಸಿಕೊಂಡ ಡ್ರೋನ್ ವಿರೋಧಿ ವ್ಯವಸ್ಥೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ರಕ್ಷಣೆ ವಿಚಾರದಲ್ಲಿ ನಾವು ಯಾರಿಗೂ ಕಮ್ಮಿ ಇಲ್ಲ ಎಂದು ಹಲವಾರು ಪ್ರಯೋಗಗಳ ಮೂಲಕ ಭಾರತ ಸಾಬೀತುಪಡಿಸಿಕೊಂಡು ಬಂದಿದೆ. ಅಂತಹ ಹೊಸ ಪ್ರಯೋಗದ ಮತ್ತೊಂದು ಮೆಟ್ಟಿಲೆ ಸಹಸ್ರ ಶಕ್ತಿ. ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಯುದ್ದಕ್ಕೂ ಹೆಚ್ಚುತ್ತಿರುವ ಡ್ರೋನ್ ಬೆದರಿಕೆಯನ್ನು ನಿಭಾಯಿಸುವ ದೊಡ್ಡ ಸವಾಲನ್ನು ಹಿಂದಿನಿಂದಲೂ ಎದುರಿಸುತ್ತಾ ಬಂದಿದ್ದು, ಆ ಬೆದರಿಕೆಗಳಿಗೆ ಪರ್ಮನೆಂಟ್ ಬ್ರೇಕ್ ಹಾಕುವುದಕ್ಕಾಗಿ ಭಾರತೀಯ ಸೇನೆಯು ಹೊಸ ಲೇಸರ್ ಆಧಾರಿತ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದು, ಈ ಮೂಲಕ ಅಂತಾರಾಷ್ಟ್ರೀಯ ಗಡಿ ಭದ್ರತೆಗೆ ಆನೆಬಲ ಬಂದಂತಾಗಿದೆ.
ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಯಾರಿಸಿರುವ 30 ಕಿಲೋವ್ಯಾಟ್ ಡೈರೆಕ್ಟೆಡ್ ಎನರ್ಜಿ ವೆಪನ್ MK2AU ಡ್ರೋನ್ಗಳನ್ನು ಗುರುತಿಸಿ ತಟಸ್ಥಗೊಳಿಸುವಲ್ಲಿ ಯಶಸ್ವಿಯಾಗಿದ್ದು, ಸುಮ್ಮನೆ ಕಾಲ್ಕೆದರಿ ಜಗಳಕ್ಕಿಳಿಯುತ್ತಿದ್ದ ಕುತಂತ್ರಿ ಗಡಿ ರಾಷ್ಟ್ರಗಳು ಈಗ ಬಾಲ ಮುದುರಿಕೊಳ್ಳುವಂತೆ ಮಾಡಿದೆ. DRDO ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಲೇಸರ್ ವ್ಯವಸ್ಥೆ ಇದಾಗಿದ್ದು, ಸ್ಥಿರ ವಿಂಗ್ ಡ್ರೋನ್ಗಳು ಮತ್ತು ಸಮೂಹ UAVಗಳನ್ನು ಒಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. DRDO 2 ವಾಹನಗಳಲ್ಲಿ ಸಹಸ್ರ ಶಕ್ತಿ ಲೇಸರ್ ಆಯುಧ ವ್ಯವಸ್ಥೆಯನ್ನು ಅಳವಡಿಸಿದೆ. ಒಂದು ವಾಹನವು ಕಮಾಂಡ್ ಮತ್ತು ಕಂಟ್ರೋಲ್, ಮತ್ತೊಂದು ಘಟಕ ಎಲೆಕ್ಟ್ರೋ ಆಪ್ಟಿಕಲ್ ಗುರಿ ಮತ್ತು ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಹೊಂದಿದೆ. ಇದರಿಂದ ಡ್ರೋನ್ಗಳ ಮೇಲೆ ನಿಖರವಾಗಿ ಗುರಿ ಇಡಲು ಸಾಧ್ಯವಾಗುತ್ತದೆ. ಸಹಸ್ರ ಶಕ್ತಿಯ ಸೇರ್ಪಡೆಯೊಂದಿಗೆ ಈಗಾಗಲೇ ಲೇಸರ್ ಆಧಾರಿತ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನು ಹೊಂದಿರುವ ದೇಶಗಳಾದ ಅಮೆರಿಕ, ಚೀನಾ, ರಷ್ಯಾ ಹಾಗೂ ಇಸ್ರೇಲ್ನಂತಹ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಗೆ ಭಾರತವು ಸೇರಿಕೊಂಡಿದೆ. ಸಾಂಸ್ಕೃತಿಕ ನಗರಿ ಎಂದೇ ಖ್ಯಾತವಾದ ಮೈಸೂರು ತನ್ನ ಭವ್ಯವಾದ ಅರಮನೆಗಳು, ದೇವಾಲಯಗಳು ಮತ್ತು ಇತರ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದೆ. ಈ ಎಲ್ಲದರ ಜೊತೆಗೆ ರೈಲ್ವೆ ವಸ್ತು ಸಂಗ್ರಹಾಲಯವು ವಿಶೇಷವಾಗಿ ಪ್ರವಾಸಿಗರ ಗಮನ ಸೆಳೆಯುತ್ತಿದೆ. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಎದುರಿಗೆ ಮೈಸೂರು ಕೇಂದ್ರೀಯ ರೈಲ್ವೆ ಇಲಾಖೆ ಸ್ಥಾಪಿಸಿರುವ ಈ ವಸ್ತು ಸಂಗ್ರಹಾಲಯವು ಪ್ರತಿನಿತ್ಯ ನೂರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಇದು ಭಾರತದ ರೈಲ್ವೆ ಇತಿಹಾಸದ ಒಂದು ಜೀವಂತ ಚಿತ್ರಣವನ್ನು ತೋರಿಸುತ್ತಿದೆ. ಇಲ್ಲಿ ಐತಿಹಾಸಿಕ ರೈಲುಗಳ ಪ್ರದರ್ಶನ, ಮಿನಿ ರೈಲು ಸವಾರಿ, ಸ್ನಾಕ್ಸ್ ಸೌಲಭ್ಯಗಳು ಲಭ್ಯವಿದೆ. ಕರಾವಳಿ ಭಾಗವು ದೈವ ದೇವರನ್ನು ವಿಶೇಷವಾಗಿ ಆರಾಧಿಸುವ ತಾಣ. ಹೊಸ ರೀತಿಯ ದೇವಾಲಯಗಳು, ಬಸದಿಗಳು ಗಲ್ಲಿಗಳಲ್ಲಿ ಕಾಣಿಸುತ್ತವೆ. ಅಂತಹ ಒಂದು ವಿನೂತನವಾದ ಜೈನ ಬಸದಿಯ ವಿಶೇಷತೆಯನ್ನು ನೋಡಿಕೊಂಡು ಬರೋಣ. ನಾವೀಗ ವಿಟ್ಲದಲ್ಲಿ ಪುನರ್ ನಿರ್ಮಾಣಗೊಂಡ ಚಂದ್ರನಾಥ ಸ್ವಾಮಿ ಬಸದಿಯಲ್ಲಿದ್ದೇವೆ. ಈ ನವಿಲು ಬಸದಿಯ ವಿಶೇಷತೆಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಯಾವ ರೀತಿಯಾಗಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸರಿಸಾಟಿಯಾಗಿ ದೇಶದಲ್ಲಿ ಬೇರೆ ಮಂದಿರವಿಲ್ಲವೋ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲಪೇಟೆಯಲ್ಲಿರುವ ಭಗವಾನ್ 1008 ಶ್ರೀ ಚಂದ್ರನಾಥ ಸ್ವಾಮಿ ಬಸದಿ ಇಂದು ದೇಶದಲ್ಲಿ ಎಲ್ಲೂ ಇಲ್ಲದ ನವಿಲು ಬಸದಿಯಾಗಿ ಜೈನರ ಪವಿತ್ರ ಕ್ಷೇತ್ರವಾಗಿದೆ. ಜೈ ಜಿನೇಂದ್ರ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಈ ಚಂದ್ರನಾಥ ಸ್ವಾಮಿ ಬಸದಿ ವಿಟ್ಲ ನಮ್ಮ ಪೂಜ್ಯ ಹಿರಿಯವರಾದಂತಹ ಮಂಜೆ ಹೆಗ್ಗಡೆಯವರು ಜೀರ್ಣೋದ್ಧಾರ ಮಾಡಿಸಿದಂಥ ಈ ಹಿಂದಿನ ಬಸದಿ ಅದು ಶಿಥಿಲಾವಸ್ಥೆಗೆ ಹೋದ ನಂತರ ಈಗ ಆಡಳಿತ ಮುಕ್ತೇಶ್ವರರಾದ ವಿನಯ್ ಕುಮಾರ್ ಹಾಗೂ ಅವರ ಮಗರಾದ ಜಿತೇಶ್ ಮತ್ತು ಅವರ ಗೆಳೆಯರಾದಂತಹ ದರ್ಶನ್ ಕುಮಾರ್ ಇವರು ಬಹಳ ಶ್ರಮಪಟ್ಟು ವಿಟ್ಲದಲ್ಲಿ ನೂತನ ನವಿಲು ಬಸದಿ ಎಂದೇ ಖ್ಯಾತಿ ಪಡೆದಂಥ ಈ ಬಸದಿಯನ್ನು ನಿರ್ಮಾಣ ಮಾಡಿರ್ತಾರೆ. ಎಂಟುನೂರು ವರ್ಷಗಳ ಇತಿಹಾಸವಿರುವ ಈ ಜೈನ ಬಸದಿ ಇದೀಗ ವಿನೂತನವಾಗಿ ನಿರ್ಮಾಣಗೊಂಡು ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿ ಬದಲಾಗಿದೆ. ಮೇಲ್ನೋಟಕ್ಕೆ ಈ ಬಸದಿಯ ಮೇಲೆ ನವಿಲೊಂದು ತನ್ನ ಗರಿಗಳನ್ನು ಬಿಡಿಸಿ ಮಲಗಿದಂತೆ ಕಂಡುಬರುತ್ತದೆ. ಮೇಲ್ಚಾವಣಿಯಲ್ಲಿರುವ ನವಿಲಿನ ಮುಖವನ್ನು ಸುಮಾರು 150 ಕಿಲೋ ತಾಮ್ರ ಬಳಸಿ ನಿರ್ಮಿಸಲಾಗಿದ್ದು, ಉಳಿದಂತೆ ಸಂಪೂರ್ಣ ಮೇಲ್ಚಾವಣಿಯನ್ನು ತಾಮ್ರದ ಹೊದಿಕೆಯ ಮೂಲಕವೇ ಮಾಡಲಾಗಿದೆ. ಅಂದಾಜು 5 ಕೋಟಿ ರೂಪಾಯಿಗಳನ್ನು ಈ ಬಸದಿ ನಿರ್ಮಾಣಕ್ಕಾಗಿ ವಿನಿಯೋಗಿಸಲಾಗಿದೆ. ನವಿಲಿನ ಆಕಾರಕ್ಕಾಗಿ ಈ ಬಸದಿಗೆ ನವಿಲು ಬಸದಿ ಎಂದೇ ಹೆಸರಿಸಲಾಗಿದೆ. ಜಿತೇಶ್ ಜೈನ್ ಮತ್ತು ದರ್ಶನ್ ಜೈನ್ ಎನ್ನುವ ಯುವಕರಿಬ್ಬರ ಕಲ್ಪನೆಯಲ್ಲಿ ಈ ಬಸದಿಯು ಮೂಡಿದೆ.
ಈ ಬಸದಿಯಲ್ಲಿ ಎಲ್ಲವೂ ವಿಶೇಷವಾಗಿದೆ. ತಿರುಗುವ ಕಂಬ, ಕಲ್ಲಿನಿಂದ ನಿರ್ಮಿಸಿದ ಸಿಂಹದ ಬಾಯಿಯೊಳಗೆ ತಿರುಗುವ ಚೆಂಡು, ಹೀಗೆ ಪ್ರತಿಯೊಂದರಲ್ಲೂ ವಿನೂತನವಾದ ಕಲ್ಪನೆಗಳನ್ನು ನಾವು ಕಾಣಬಹುದು. ಈ ಬಸದಿಗೆ ನವಿಲಿನ ಆಕಾರ ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ. ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಹಾಗೂ ಜೈನ ಮುನಿಗಳು ತಮ್ಮ ಕೈಯಲ್ಲಿ ಹಿಡಿಯುವ ನವಿಲು ಗರಿಗಳಿಂದ ತಯಾರಿಸಿದ ಪಿಂಚ ಅನ್ನೋ ಸಾಧನದ ಕಾರಣದಿಂದ ಈ ಆಕಾರವನ್ನು ನೀಡಲಾಗಿದೆ. ಹೀಗೆ ನವಿಲಿಗಿರುವ ಮಹತ್ವವನ್ನು ಈ ಬಸದಿಯ ಮೂಲಕ ತೋರಿಸಲಾಗಿದೆ. ಜನರು ಭಕ್ತಿ ಭಾವದಿಂದ ಇಲ್ಲಿನ ವಿಶೇಷತೆಗಳನ್ನು ನೋಡಲು ಬರುವುದು ಬಸದಿಯ ಪ್ರಖ್ಯಾತಿಗೆ ಮತ್ತಷ್ಟು ಕಾರಣವಾಗಿದೆ. ಅಂತಾರಾಷ್ಟ್ರೀಯ ಪ್ಯಾರಾ ಈಜುಪಟು ಕರ್ನಾಟಕದ ಧ್ಯಾನ್ ಕಶ್ಯಪ್ ಎನ್ಎಂ ಶ್ರೀಲಂಕಾದ ತಲೈಮನ್ನರ್ನಿಂದ ಭಾರತದ ಧನುಷ್ಕೋಡಿವರೆಗೆ ಬಂಗಾಳ ಸಮುದ್ರದಲ್ಲಿ ಯಶಸ್ವಿಯಾಗಿ ಈಜುವ ಮೂಲಕ ಹೊಸ ದಾಖಲೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 3 ಬಾರಿ ದೇಶವನ್ನು ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲಿ 16ಕ್ಕೂ ಅಧಿಕ ಪದಕಗಳನ್ನು ಜಯಿಸಿರುವ 19 ವರ್ಷದ ಧ್ಯಾನ್ ಏಪ್ರಿಲ್ 13ರಂದು ಶ್ರೀಲಂಕಾದ ತಲೈಮನ್ನರ್ನಿಂದ ಭಾರತದ ಧನುಷ್ಕೋಡಿವರೆಗೆ 29 ಕಿಲೋಮೀಟರ್ ಅಂತರವನ್ನು ಯಶಸ್ವಿಯಾಗಿ ಕ್ರಮಿಸಿ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಪ್ಯಾರಾ ಈಜುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಬಿಲ್ಲಾರಂಗ ಭಾಷಾ ಚಿತ್ರದ ಚಿತ್ರೀಕರಣ ಆರಂಭಗೊಂಡಿದ್ದು, ನಿರ್ಮಾಪಕರು ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಚಿತ್ರವನ್ನು ಅನೂಪ್ ಭಂಡಾರಿ ನಿರ್ದೇಶಿಸುತ್ತಿದ್ದು, ಕೆ ನಿರಂಜನ್ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ ಬಂಡವಾಳ ಹೂಡಿದ್ದಾರೆ. ಚಿತ್ರತಂಡ ಮೊದಲ ಪೋಸ್ಟರ್ ಬಿಡುಗಡೆ ಮಾಡಿದ್ದು, ಇದರಲ್ಲಿ ಸುದೀಪ್ ಅವರು ನಿಗೂಢ ಹಿಮ ಪ್ರದೇಶದಲ್ಲಿ ಕಣ್ಣಿಗೆ ವಿಭಿನ್ನ ಬಗೆಯ ಕನ್ನಡಕ ಧರಿಸಿ ಸಾಹಸಮಯ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಆಕ್ಷನ್ ಸಾಹಸ ಚಿತ್ರ ವಿಕ್ರಾಂತ್ ರೋನ ಬಳಿಕ ಮತ್ತೊಮ್ಮೆ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ತಂಡ ಸುದೀಪ್ ಮತ್ತು ಅನೂಪ್ ಭಂಡಾರಿ ಅವರೊಂದಿಗೆ ಕೆಲಸ ಮಾಡುತ್ತಿದೆ. ಇದೀಗ ವಾರದ ವಿಶೇಷ ಸುದ್ದಿಗಳನ್ನ ನಿಮಿಷಗಳಲ್ಲಿ ನೋಡ್ತಾ ಬರೋಣ ನಮ್ಮ ವಿಕಸನ ಸೂಪರ್ ಫಾಸ್ಟ್ ನಲ್ಲಿ. ಜನರ ಕಣ್ಮನ ಸೆಳೆದ ಇತಿಹಾಸ ಪ್ರಸಿದ್ಧ ಚಿಕ್ಕಬಳ್ಳಾಪುರ ಹೂವಿನ ಕರಗ ಮಹೋತ್ಸವ. ಅಮೆರಿಕ ಉಪಾಧ್ಯಕ್ಷ ಜೆ.ಡಿ. ವ್ಯಾನ್ಸ್ ಭಾರತಕ್ಕೆ ಭೇಟಿ. ಪ್ರಧಾನಿ ಮೋದಿಯಿಂದ ವಿಶೇಷ ಔತಣ ಸ್ವೀಕರಿಸಿದ ಅತಿಥಿಗಳು. 2000ಕ್ಕಿಂತ ಮೇಲಿನ ಯುಪಿಐ ವಹಿವಾಟಿನ ಮೇಲೆ ಜಿಎಸ್ಟಿ. ಹಣಕಾಸು ಸಚಿವಾಲಯದ ಸ್ಪಷ್ಟನೆ. ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ಗೆ ಭಗವದ್ಗೀತೆ ನಾಟ್ಯಶಾಸ್ತ್ರ ಸೇರ್ಪಡೆ. ಬಾಲಿವುಡ್ ನಟ ಧನುಷ್ ಅಭಿನಯದ ಕುಬೇರ ಸಿನಿಮಾದ ಜಾಕೆಯಾನ ಯಾರ್ ಸಾಂಗ್ ರಿಲೀಸ್. ಜಮ್ಮು ಕಾಶ್ಮೀರದಲ್ಲಿ ಮೇಘ ಸ್ಫೋಟ. ಧಾರಾಕಾರ ಮಳೆಯ ನಡುವೆಯೂ ಪೊಲೀಸರ ರಕ್ಷಣಾ ಕಾರ್ಯ. ಶೀಘ್ರದಲ್ಲೇ ರಾಜ್ಯಾದ್ಯಂತ ಗೃಹ ಆರೋಗ್ಯ ಯೋಜನೆ ಜಾರಿ. ವಕ್ಫ್ ತಿದ್ದುಪಡಿ ಮಸೂದೆ ಅರ್ಜಿ ವಿಚಾರಣೆ. ಯಥಾಸ್ಥಿತಿ ಕಾಯ್ದುಕೊಳ್ಳಲು ಸುಪ್ರೀಂ ಆದೇಶ. 10 ವರ್ಷ ದಿನಗೂಲಿ ಆಧಾರದಲ್ಲಿ ದುಡಿದ ವ್ಯಕ್ತಿ ಖಾಯಂಗೆ ಅರ್ಹ. ಕರ್ನಾಟಕ ಹೈಕೋರ್ಟ್. ಮಾರುಕಟ್ಟೆ ಮೌಲ್ಯ ಕುಸಿತ. ಟ್ರಂಪ್ ಸುಂಕ ಸಮರ. ಅಮೆರಿಕ ಷೇರು ಮಾರುಕಟ್ಟೆ ತಲ್ಲಣ. ಇದಿಷ್ಟು ಈ ವಾರದ ವಿಶೇಷ. ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ಭರವಸೆ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ ವಿಸಿ ಜರ್ನಲಿಸಂ.